ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದೊಡ್ಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಅಡುಗೆ ಸಿಲಿಂಡರ್ ಸಮಸ್ಯೆಯನ್ನ ದುರ್ಬಳಕೆ ಮಾಡಿಕೊಂಡ 4 ಪೊಲೀಸರ ವಶಕ್ಕೆ. ಬ್ಲ್ಯಾಕ್ನಲ್ಲಿ ಅಡುಗೆ ಸಿಲಿಂಡರ್ ಮಾರಾಟ ಮಾಡುತ್ತಿದ್ದವರ ಹೆಡೆಮುರಿ ಕಟ್ಟಿದ ಬೀದರ್ ಪೊಲೀಸ್ ಇಲಾಖೆ. 105 ಸಿಲಿಂಡರ್ ವಶಕ್ಕೆ ಪಡೆದ ಪೊಲೀಸರು. ಮಾರ್ಚ್ 14ರಂದು ನಡೆದ ಬೃಹತ್ ಲೋಕ ಅದಾಲತ್ನಲ್ಲಿ 66,440 ಪ್ರಕರಣಗಳು ಇತ್ಯರ್ಥ. 5 ಜೋಡಿ ದಂಪತಿಗಳನ್ನು ರಾಜಿ ಸಂಧಾನದ ಮೂಲಕ ಒಂದು ಮಾಡಲಾಗಿದೆ. ನ್ಯಾಯಮೂರ್ತಿ ಪ್ರಕಾಶ್ ಬನ್ಸೋಡೆ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಬೀದರ್ನ ಸಿಜೆಎಂ ರಾಘವೇಂದ್ರ ಉಪಾಧ್ಯಾಯ ಭಾಗಿ. ಸಮರ್ಪಕ ಒಳ ಮೀಸಲಾತಿ ಜಾರಿಗಾಗಿ ನಗರದಲ್ಲಿ ಬಲಗೈ ಸಮುದಾಯದ ವತಿಯಿಂದ ಬೃಹತ್ ಪ್ರತಿಭಟನೆ. 101 ಉಪಜಾತಿಗಳಿಗೆ ಅನ್ಯಾಯವಾಗದಂತೆ ಕ್ರಮ ವಹಿಸಬೇಕೆಂದು ಒಕ್ಕೋರ್ಲ ಆಗ್ರಹ. ಬಲಗೈ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಜರುಗಿದ ಪ್ರತಿಭಟನೆ. ನಗರದ ಎಎಸ್ಆರ್ ಸಭಾಂಗಣದಲ್ಲಿ ಜರುಗಿದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಮಹಿಳೆ ಸಹನಶೀಲಳಾಗಿ ಬದುಕಿದರೆ ಉತ್ತಮ ಸಾಧನೆ ಮಾಡಲು ಸಾಧ್ಯ. ಡಾಕ್ಟರ್ ನೀಲಾಂಬಿಕಾ. ವಿವಿಧ ಮಹಿಳಾ ಸಾಧಕರಿಗೆ ಸನ್ಮಾನ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಅಡುಗೆ ಸಿಲಿಂಡರ್ ಸಮಸ್ಯೆಯನ್ನು ದುರ್ಬಳಕೆ ಮಾಡಿಕೊಂಡ 4ರನ್ನು ಬೀದರ್ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬ್ಲ್ಯಾಕ್ನಲ್ಲಿ ಅಡುಗೆ ಸಿಲಿಂಡರ್ ಮಾರಾಟ ಮಾಡುತ್ತಿದ್ದವರ ಹೆಡೆಮುರಿ ಕಟ್ಟಿದ್ದಾರೆ ಬೀದರ್ ಪೊಲೀಸ್ ಇಲಾಖೆಯವರು. 105 ಸಿಲಿಂಡರ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಕಾಳಸಂತೆಯಲ್ಲಿ ಅಕ್ರಮವಾಗಿ ಮಾರಾಟ ಮಾಡ್ತಾ ಇರುವಂತಹ ಒಂದು ಸಿಲಿಂಡರ್ನ ಸಂಗ್ರಹಿಸಿಟ್ಟಿರ್ತಕ್ಕಂಥ ವೇಳೆ ಪೊಲೀಸರು ಒಂದು ಖಚಿತ ಮಾಹಿತಿಯೊಂದಿಗೆ ದಾಳಿಯನ್ನು ನಡೆಸಿದ್ದಾರೆ. 2,55,000ಕ್ಕೂ ಅಧಿಕ ಮೌಲ್ಯದ ಸಿಲಿಂಡರ್ಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. 1,000ವಿದ್ದ ಗೃಹ ಬಳಕೆ LPG ಗ್ಯಾಸನ್ನು 2,000ಕ್ಕೂ ಅಧಿಕ ಬೆಲೆಗೆ ಕಾಳಸಂತೆಯಲ್ಲಿ ಮಾರಾಟ ಮಾಡಿಕೊಳ್ತಾ ಇದ್ದಾರೆ ಎನ್ನುವಂಥ ಖಚಿತ ಮಾಹಿತಿಯೊಂದಿಗೆ SP ಪ್ರದೀಪ್ ಗುಂಟಿಯವರ ಒಂದು ಮಾರ್ಗದರ್ಶನದಲ್ಲಿ ದಾಳಿ ನಡೆಸಲಾಗಿದೆ ಎಂದು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿರುವಂಥ ಚಂದ್ರಕಾಂತ್ ಪೂಜಾರಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ತಿಳಿಸಿದ್ದಾರೆ. ಜನವಾಡ ಗ್ರಾಮದ ಹೊಲದಲ್ಲಿ ಕೂಡ ಸಂಗ್ರಹಿಸಿಟ್ಟಿದ್ದ ಏಜೆನ್ಸಿ ಮಾಲೀಕರನ್ನು ಒಂದು ಸಿಲಿಂಡರ್ಗಳನ್ನು ಈ ಸಂದರ್ಭದಲ್ಲಿ ವಶಕ್ಕೆ ಪಡೆಯಲಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಪೊಲೀಸ್ ಇಲಾಖೆಯಿಂದ ಬಂದಿರುವಂಥದ್ದು. ಪ್ರಕರಣ ದಾಖಲಿಸಿಕೊಂಡು ಅಕ್ರಮದಲ್ಲಿ ಭಾಗಿಯಾದ 4 ಏಜೆನ್ಸಿಗಳ 4 ಜನರನ್ನು ಬಂಧಿಸಿದ ಪೊಲೀಸರು ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ. ಈ ಕುರಿತು ಜನವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜನರ ಸಮಸ್ಯೆಯನ್ನೇ ನೆಪವಾಗಿಟ್ಟುಕೊಂಡು ವ್ಯವಹಾರ ಮಾಡಲು ಹೊರಟವರು ಈಗ ಜೈಲು ಪಾಲಾಗಿದ್ದಾರೆ. ಇನ್ನು ಅವರ ತಾಲೂಕಿನ ವಡಗಾಂವ್ ದೇಶಮುಖ್ ಗ್ರಾಮದ ಹೊಲವೊಂದರಲ್ಲಿ ಗುಪ್ತವಾಗಿ ಹೆಚ್ಚಿನ ಬೆಲೆಗೆ ಅನಧಿಕೃತವಾಗಿ ಗ್ಯಾಸ್ ಸಿಲಿಂಡರ್ ಮಾರಾಟ ಮಾಡಿಕೊಳ್ತಾ ಇದ್ರು ಎನ್ನುವಂಥ ಖಚಿತ ಮಾಹಿತಿ ಕೂಡ ಬಂದಿದೆ. ಹೀಗಾಗಿ ಎಲ್ಲವನ್ನು ವಶಕ್ಕೆ ಪಡೆಯಲಾಗಿದೆ ಎಂದು SP ಕಚೇರಿಯಿಂದ ಅಧಿಕೃತ ಮಾಹಿತಿ ಬಂದಿದೆ. ನಿನ್ನೆ ದಿನ 16/3/2026ರಂದು ಬೀದರ್ ಜಿಲ್ಲೆಯ ಜನವಾಡ ಠಾಣೆಯ ಲಿಮಿಟ್ಸ್ನಲ್ಲಿ ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡ್ತಾರೆ ಅಂತ ಗೊತ್ತಾದ ಮೇಲೆಗೆ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಅಲ್ಲಿ ಹೋಗಿ ನೋಡಲಾಗಿ ಅಲ್ಲಿ ಶರೀಕರನೋ ಹೊಲದಲ್ಲಿ ಸುಮಾರು 105 ಸಿಲಿಂಡರ್ಗಳು, ಅದರಲ್ಲಿ 22 ಫುಲ್ ಸಿಲಿಂಡ್ರು ತುಂಬಿದ್ದು ಸಿಲಿಂಡ್ರು, ಉಳಿದ ಎಲ್ಲ 83 ಸಿಲಿಂಡ್ರು ಖಾಲಿದ್ದು. ಅವುಗಳನ್ನು ಖಾಲಿದ್ದನ್ನು ತುಂಬಿದ್ದನ್ನು ಮಾರಿ ಖಾಲಿ ವಾಪಸ್ ಎಕ್ಸ್ಚೇಂಜ್ ಮಾಡಿರ್ತಾರೆ. ಅಂಥವನ್ನು ನಾವು 2 ಲಾರಿ 2 ವಾಹನಗಳ ಸಮೇತ ಇವೆಲ್ಲ ಸಿಲಿಂಡರ್ಗಳನ್ನು ನಾವು ಹಿಡಿದು 4 ಜನರಿಗೆ ವಶಕ್ಕೆ ಪಡೆದುಕೊಂಡು ನಾವು ಅವ್ರ ಮೇಲೆ ಕ್ರಮ ಕೈಗೊಂಡಿದ್ವಿ. ಈ ವಿಚಾರಣೆ ಮಾಡಲಾಗಿ ಈ ಗ್ಯಾಸ್ ಸಿಲಿಂಡರ್ಗಳನ್ನು ಕಾಳಸಂತೆಯಲ್ಲಿ ಹೆಚ್ಚಿನ ಬೆಲೆಗೆ ಇವರು ಮಾರಾಟ ಮಾಡ್ತಾರೆ ಅಂತ ಗೊತ್ತಾಯಿತು. ಅವರ ತಾಲೂಕಿನ ವಡಗಾಂವ್ ಗ್ರಾಮದ ಮಲ್ಲಾರಿ ಇಂಡಿಯನ್ ಗ್ಯಾಸ್ ಏಜೆನ್ಸಿಯವರು ಇದರಲ್ಲಿ ಕೂಡ ಶಾಮೀಲಾಗಿದ್ದಾರೆ ಅಂತ ಗೊತ್ತಾಗಿದೆ ನಮಗೆ. ಈಗ ಇನ್ನೂ ಪ್ರಕರಣ ತನಿಖೆ ಮಾಡ್ತಾಯಿತ್ತು. ಮಧ್ಯವರ್ತಿಗಳು ಗ್ಯಾಸ್ ಏಜೆನ್ಸಿ ಕಡೆಯಿಂದ 1,300 1,400 ರೂಪಾಯಿ ತೆಗೆದುಕೊಂಡು ಸಾರ್ವಜನಿಕರಿಗೆ 2,000 ರೂಪಾಯಿಗೆ ಮಾರಾಟ ಮಾಡ್ತಾರೆ ಅಂತ ನಮಗೆ ಇಲ್ಲಿವರೆಗೆ ಗೊತ್ತಾಗಿದೆ. ನಮಗೆ ಸದ್ಯ ಇನ್ನೂ ತನಿಖೆ ನಡೆದಿದೆ. ಇನ್ನೂ ವಿಚಾರಣೆ ಮಾಡಿ ಅದರೆಲ್ಲ ತಿಳ್ಕೊಬೇಕಾಗಿತ್ತು. ನಾವು ಕಾಳಸಂತೆಯಲ್ಲಿ ಎಲ್ಲೇ ಮಾರಾಟ ಮಾಡಿದ್ರು ಕೂಡ ಸಾರ್ವಜನಿಕರು ನಮಗೆ ಮಾಹಿತಿ ಕೊಟ್ಟರೆ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಕಾಳಸಂತೆಯಲ್ಲಿ ಮಾರಾಟ ಆಗದಂಗೆ ನೋಡ್ಕೊಳ್ತೀವಿ. ಸರ್, ನಿಯಮಾನುಸಾರ ಏನಿದೆ ಅದನ್ನು ಮಾಡ್ತಾರೆ. ಏನಾದರೂ ನಿಯಮ ಮೀರಿ ಮಾಡ್ತಿದ್ರೆ ಸಂಬಂಧಪಟ್ಟ ಆಹಾರ ಇಲಾಖೆಯವರು ಕ್ರಮ ಕೈಗೊಳ್ತಾರೆ. ನಮ್ಮ ಗಮನಕ್ಕೆ ಬಂದರೂ ಕೂಡ ನಾವು ಅವ್ರಿಗೆ ತಿಳಿಸ್ತೀವಿ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಜಿಲ್ಲೆಯ ಒಂದು ಎಲ್ಲ ನ್ಯಾಯಾಲಯಗಳಲ್ಲಿ ಮಾರ್ಚ್ 14ರಂದು
ಬೃಹತ್ ರಾಷ್ಟ್ರೀಯ ಲೋಕ ಅದಾಲತನ್ನು ನಡೆಸಲಾಗಿತ್ತು. ಆ ಒಂದು ಅದಾಲತ್ನಲ್ಲಿ 66,440 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿ 25,15,151 ರೂಪಾಯಿಗಳನ್ನು ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾಗಿರುವಂಥ ನ್ಯಾಯಾಧೀಶ ಪ್ರಕಾಶ್ ಬನ್ಸೋಡೆ ಅವರು ತಿಳಿಸಿದ್ದಾರೆ. ಅವರು ಮಂಗಳವಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಭಾಂಗಣದಲ್ಲಿ ಕರೆದಿರುವಂಥ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಬಾರಿ ಲೋಕ ಅದಾಲತ್ನಲ್ಲಿ ಒಟ್ಟು 11,869 ಪೆಂಡಿಂಗ್ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದೆ. 13 ಕೋಟಿಗೂ ಅಧಿಕ ವಸೂಲಾತಿ ಮತ್ತು ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ ಎನ್ನುವಂಥ ಮಾಹಿತಿಯನ್ನು ಕೂಡ ಅವರು ಕೊಟ್ಟರು. ಜಿಲ್ಲೆಯಾದ್ಯಂತ ಒಟ್ಟು 54,571 ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದೆ. ಕಕ್ಷಿದಾರರಿಗೆ 11,98,09,942 ರೂಪಾಯಿ ಹಣವನ್ನು ವಸೂಲಾತಿ ಮತ್ತು ಪರಿಹಾರ ಒದಗಿಸಲಾಗಿದೆ ಎಂದು ತಿಳಿಸಿದರು. ಜಿಲ್ಲೆಯಾದ್ಯಂತ ಈ ಲೋಕ ಅದಾಲತ್ನಲ್ಲಿ ವೈವಾಹಿಕ ವ್ಯಾಜ್ಯವನ್ನು ಇತ್ಯರ್ಥಪಡಿಸಿ ಸಂಧಾನದ ಮೂಲಕ 5 ಜೋಡಿ ದಂಪತಿಗಳನ್ನು ರಾಜ್ಯ ಸಂಧಾನದ ಮೂಲಕ ಒಂದು ಮಾಡಲಾಗಿದೆ. ನ್ಯಾಯಾಲಯಗಳಲ್ಲಿ ಬಾಕಿ ಇರುವಂಥ ಒಟ್ಟು 23 ಹಳೆಯ ಪ್ರಕರಣಗಳು ಹಾಗೂ 12 ಹಿರಿಯ ನಾಗರಿಕರ ಪ್ರಕರಣಗಳನ್ನು ಕೂಡ ಇತ್ಯರ್ಥಗೊಳಿಸಲಾಗಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಬೀದರ್ನ ಸಿಜೆಎಂ ರಾಘವೇಂದ್ರ ಉಪಾಧ್ಯಾಯ ಸೇರಿದಂತೆ ಪ್ರಾಧಿಕಾರದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಬೆಂಗಳೂರು ಇವರುಗಳ ನಿರ್ದೇಶನದಂತೆ ದಿನಾಂಕ 14/3/2026 ಬೀದರ್ ಜಿಲ್ಲೆಯಾದ್ಯಂತ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕಾದಾಲತನ್ನು ನಾವು ಆಯೋಜನೆ ಮಾಡಿದ್ದೆವು. ಸದರಿ ಈ ವರ್ಷದ ಮೊದಲನೇ ರಾಷ್ಟ್ರೀಯ ಲೋಕಾದಾಲತ್ನಲ್ಲಿ ಒಟ್ಟು 66,440 ಪ್ರಕರಣಗಳನ್ನು ನಾವು ಇತ್ಯರ್ಥಪಡಿಸಿದ್ದೇವೆ. ಅವುಗಳಲ್ಲಿ ನ್ಯಾಯಾಲಯದ ಬಾಕಿ ಇರುವ ಪ್ರಕರಣಗಳು 11,869 ಪ್ರಕರಣಗಳನ್ನು ನಾವು ಈ ಒಂದು ರಾಜ್ಯ ಸಂಧಾನ ಮೂಲಕ ಇತ್ಯರ್ಥಪಡಿಸಿದ್ದೇವೆ. ಹಾಗೂ ಒಟ್ಟು 13,16,90,209 ಪರಿಹಾರ ಹಣವನ್ನು ಕಕ್ಷಿದಾರರಿಗೆ ಒದಗಿಸಿಕೊಟ್ಟಿದ್ದೇವೆ. ಆಮೇಲೆ ಒಟ್ಟು 54,571 ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ನಾವು ಈ ಒಂದು ರಾಷ್ಟ್ರೀಯ ಲೋಕಾದಾಲತ್ನಲ್ಲಿ ರಾಜ್ಯ ಸಂಧಾನ ಮಾಡೋದ್ರ ಮೂಲಕ ಇತ್ಯರ್ಥಪಡಿಸಿದ್ದೇವೆ. ವಿಶೇಷವಾಗಿ ಈ ಒಂದು ರಾಷ್ಟ್ರೀಯ ಲೋಕಾದಾಲತ್ನಲ್ಲಿ ನಾವು ಜಿಲ್ಲೆಯಲ್ಲಿ ಒಟ್ಟು 19 ಬೆಂಚುಗಳನ್ನು ರಚನೆ ಮಾಡಿದ್ದೆವು. ಪ್ರತಿ ನ್ಯಾಯಾಲಯದಲ್ಲಿ ಒಂದೊಂದು ಬೆಂಚು ಮತ್ತು ಸದರಿ ಒಂದು ಬೆಂಚ್ನಲ್ಲಿ ವಕೀಲರು ಸಂಧಾನಕಾರರು ಈ ಒಂದು ರಾಷ್ಟ್ರೀಯ ಲೋಕಾದಾಲತ್ನಲ್ಲಿ ಸಿಟ್ಟಿಂಗ್ ಮಾಡಿ ಈ ಒಂದು ಜಿಲ್ಲೆಯಾದ್ಯಂತ ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದೇವೆ. ಅದರಂತೆ ಈ ರಾಷ್ಟ್ರೀಯ ಲೋಕಾದಾಲತ್ನಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದರೆ 2026ರಂದು ನಡೆದಿರ್ತಕ್ಕಂತಹ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಈ ಒಂದು ಪ್ರಕರಣಗಳು ಇತ್ಯರ್ಥ ಆಗಬೇಕಾದ್ರೆ ಮಾಧ್ಯಮ ಸ್ನೇಹಿತರ ಮತ್ತು ಅದೇ ರೀತಿಯಾಗಿ ನಮ್ಮ ನ್ಯಾಯಾಲಯಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂತಹ ವಕೀಲರ ಪಾತ್ರ ಬಹಳ ದೊಡ್ಡದು. ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೆಚ್ಚಿಪಡ್ತೇನೆ. ಅದೇ ರೀತಿಯಾಗಿ ಈ ಒಂದು ಲೋಕ ಅದಾಲತ್ ಯಶಸ್ವಿ ಆಗಬೇಕಾದ್ರೆ ಅಲ್ಲಿ ವಕೀಲರು ನ್ಯಾಯಾಧೀಶರು ಅಷ್ಟೇ ಅಲ್ಲದೆ ಪೊಲೀಸ್ ಅಧಿಕಾರಿಗಳಿರ್ಬೋದು ಮತ್ತು ಕಕ್ಷಿಗಾರರಲ್ಲಿ ಆ ರೀತಿಯಾದಂಥ ಒಂದು ಮನಸ್ಥಿತಿ ಬಂದರೆ ಮಾತ್ರ ಒಂದು ರಾಷ್ಟ್ರೀಯ ಲೋಕ ಅದಾಲತ್ ಒಂದು ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಅಂತಹ ಒಂದು ಕರ್ತವ್ಯವನ್ನು ಮಾಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ವಕೀಲರಿಗೆ ಎಲ್ಲ ನಮ್ಮ ತಾಲೂಕಿನ ವಕೀಲರ ಸಂಘಗಳಿರ್ಬೋದು, ಬೀದರ್ ಜಿಲ್ಲಾ ವಕೀಲರ ಸಂಘ ಇರ್ಬೋದು, ಎಲ್ಲರ ಪಾತ್ರ ಸಹ ಬಹಳ ಮುಖ್ಯವಾದದ್ದು. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿಯಾಗಿ ಮುಂಬರುವಂತಹ ಲೋಕ ಅದಾಲತ್ಗಳಲ್ಲಿ ಕೂಡ ನಮ್ಮ ರಾಜ್ಯ ಒಂದು ನಮ್ಮದೇನು ಕಲ್ಸಾದಿಂದ ಬಂದಂಥ ಡೈರೆಕ್ಷನ್ಗಳಿರ್ತವೆ, ಅದರ ಪ್ರಕಾರ ಇದೇ ರೀತಿಯಾದಂತಹ ಕೋಆಪರೇಷನ್ ಸಿಗಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಬಲಗೈ ಸಮುದಾಯದವರಿಗೆ ರೋಸ್ಟರ್ ಬಿಂದುವಿನಿಂದ ಶಿಕ್ಷಣ ಮತ್ತು ಸರ್ಕಾರಿ ನೌಕರಿಗಳಲ್ಲಿ ಆಗ್ತಾ ಇರುವಂತಹ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಒತ್ತಾಯ ಮಾಡಿ ಮತ್ತು ಉದ್ದೇಶಪೂರ್ವಕವಾಗಿ ಬಲಗೈ ಸಮುದಾಯದ ಸಚಿವರ ತೇಜೋವಧೆ ಮಾಡ್ತಾ ಇರುವಂಥ ಅಸ್ಪೃಶ್ಯ ಸಮುದಾಯದ ಜನರಲ್ಲಿ ಅಶಾಂತಿಯನ್ನು ಮೂಡಿಸ್ತಾ ಇರುವಂಥವರಿಗೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ಇಂದು ಬೀದರ್ ನಗರದ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಬಲಗೈ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ಅವೈಜ್ಞಾನಿಕ ಡಾಕ್ಟರ್ ನಾಗಮೋಹನ್ ದಾಸ್ ಅವರ ಒಂದು ಒಳ ಮೀಸಲಾತಿ ವರದಿಯನ್ನು ಧಿಕ್ಕರಿಸಿ ಜಯಘೋಷಗಳನ್ನು ಕೂಗಿದ್ರು. ಬಳಿಕ CM, DCM ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಬರೆದಿರತಕ್ಕಂಥ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರವೂ ಕೂಡ ಸಲ್ಲಿಸಿದರು. ಇದೇ ವೇಳೆ ವಿವಿಧ
ತಾಲೂಕಿನಿಂದ ಆಗಮಿಸಿದ ಬಲಗೈ ಸಮುದಾಯದ ಮುಖಂಡರು, ಸ್ಥಳೀಯ ಮುಖಂಡರು ಹಾಗೂ ಮಹಿಳೆಯರು ಕೂಡ ಈ ಸಂದರ್ಭದಲ್ಲಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಒಂದು ಚಿಕ್ಕ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಒಂದು ಪ್ರತಿಭಟನೆಯನ್ನು ನಡೆಸಿದರು. ಸಾಂಪ್ರದಾಯಿಕವಾಗಿ ಒಂದು ಜಾನಪದ ಒಂದು ಕಲೆಯಾಗಿರ್ತಕ್ಕಂಥ ಹಲಗೆ ವಾದನವನ್ನು ಈ ಸಂದರ್ಭದಲ್ಲಿ ಬಾರಿಸ್ತಾ ಜಯಘೋಷಗಳನ್ನು ಕೂಗುತ್ತಾ ಸರ್ಕಾರದ ವಿರುದ್ಧ ಒಂದು ಹೋರಾಟವನ್ನು ಕೂಡ ಮಾಡಿದರು. ಅಲ್ಲಿ ಸ್ಥಳೀಯ ಮುಖಂಡರು ಈ ಸಂದರ್ಭದಲ್ಲಿ ಮಾತಾಡ್ತಾ ಕಾಂಗ್ರೆಸ್ ಸರ್ಕಾರವೇ ನಮಗೆ ಖುದ್ದಾಗಿ ಒಂದು ಮೋಸವನ್ನು ಮಾಡ್ಕೊಂಡು ಬರ್ತಾ ಇದೆ, ಮುಂದೆ ಕಾಂಗ್ರೆಸ್ಗೆ ನಾವು ತಕ್ಕ ಪಾಠವನ್ನು ಕಲಿಸ್ತೀವಿ ಅನ್ನುವಂತಹ ಒಂದು ಕೂಗು ಕೂಡ ಈ ಸಂದರ್ಭದಲ್ಲಿ ಕೇಳಿ ಬಂದಿರುವಂಥದ್ದು. ಇನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಗರದ ಎಲ್ಲೆಡೆ ಸಾಕಷ್ಟು ಅವ್ಯಾಹತವಾಗಿ ನಡೀತಾ ಇದೆ. ಒಂದು ಮಗಳಿಂದ ಏನೋ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಮಗ ಮಾತ್ರ ಎಲ್ಲವನ್ನು ಮಾಡ್ತಾನೆ ಎನ್ನುವಂತಹ ಆ ಒಂದು ಮನಸ್ಥಿತಿ ಏನಿದೆಯಲ್ಲ ಜನರ ಹತ್ತಿರ, ಅದು ಮೊದಲು ಬದಲಾಗಬೇಕಾಗಿದೆ. ಆದರೆ ನಮ್ಮ ಮಗನಿಂದ ಇನ್ನೊಂದು ಮಹಿಳೆಗೆ ಹೊರಗಡೆ ಹೋದಾಗ ಏನು ತೊಂದರೆ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಮಾತ್ರ ಯಾರೂ ಮಾಡೋದಿಲ್ಲ. ಆ ವಿಚಾರವನ್ನು ನಾವು ಇವತ್ತು ಮಾಡಬೇಕಾಗಿದೆ. ಆ ಮಗನ ಒಂದು ವರ್ತನೆಗಳನ್ನು ತಿಳಿದುಕೊಳ್ಳುವಂಥ ಅವಶ್ಯಕತೆ ಇದೆ. ಯಾವುದೇ ಇಲಾಖೆಯಲ್ಲಿ ಮಹಿಳೆಗೆ ಒಂದು ಅವಕಾಶವನ್ನು ಸಿಕ್ಕಾಗ ಅಲ್ಲಿ ತನ್ನ ಗಂಡನಿಗೆ ಕಳಿಸಲಾರ್ದೇ ತಾನೇ ಸ್ವತಃ ಹೋಗಿ ಪ್ರಯತ್ನಪಟ್ಟು ಒಂದು ಗುರಿಯನ್ನು ಇಟ್ಕೊಂಡು ಧೈರ್ಯದಿಂದ ಯಾವುದೇ ಹೆದರಿಕೆ ಇಲ್ಲದೆ ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕಿಯಾಗಿರ್ತಕ್ಕಂಥ ಡಾಕ್ಟರ್ ನೀಲಾಂಬಿಕಾ ಅವರು ಬಹಳ ಮಾರ್ಮಿಕವಾಗಿ ಮಾತಾಡ್ತಾರೆ. ಅಕ್ಕ ಮಹಾದೇವಿ ಮಹಿಳಾ ಸಹಕಾರ ಸಂಘ ಬೀದರ್, ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಮಂಡಳ ಹಾಗೂ ಕರ್ನಾಟಕ ಜಾನಪದ ಪರಿಷತ್ತು ಮಹಿಳಾ ಘಟಕದ ವತಿಯಿಂದ ಒಂದು ಚಿಕ್ಕಪೇಟೆ ಸಮೀಪದ ASR ಸಭಾಂಗಣದಲ್ಲಿ ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಸನ್ಮಾನ ಸಮಾರಂಭ ಏನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಉದ್ಘಾಟನೆಯನ್ನು ನೆರವೇರಿಸಿ ಈ ಸಂದರ್ಭದಲ್ಲಿ ಮಾತಾಡ್ತಾರೆ. ಜೀವನದ ಆರಂಭದಲ್ಲಿ ಮಹಿಳೆ 25 ವರ್ಷ ನಿದ್ದೆಗೆಟ್ಟು ಅಧ್ಯಯನ ಮಾಡಿದರೆ ಮುಂದಿನ 75 ವರ್ಷ ಉತ್ತಮ ಜೀವನ ಸಾಗಿಸಬಹುದು. ಆದರೆ ಆರಂಭದಲ್ಲಿಯೇ ಆ 25 ವರ್ಷ ನಿದ್ದೆ ಮಾಡಿದರೆ ಮುಂದೆ ಇಡೀ ಜೀವನ ಪರ್ಯಂತ ಫುಟ್ಪಾತ್ನಲ್ಲಿ ನಿದ್ದೆಗೆಟ್ಟು ಓಡಬೇಕಾಗುತ್ತೆ. ವಾಣಿಜ್ಯ ತೆರಿಗೆ ಅಧಿಕಾರಿ ಶಾರದಾ ಮಾಳಿಗೆ ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದರು. ಕರ್ನಾಟಕ ರಾಜ್ಯ ಮಹಿಳಾ ಸಹಕಾರ ಮಹಾಮಂಡಳ ಬೆಂಗಳೂರಿನ ನೂತನ ನಿರ್ದೇಶಕಿ ಡಾಕ್ಟರ್ ಸಾವಿತ್ರಿಬಾಯಿ ಹೆಬ್ಬಾಳೆ, ಬ್ರಿಮ್ ಸಮುದಾಯದ ವೈದ್ಯಶಾಸ್ತ್ರದ ಮುಖ್ಯಸ್ಥೆ ಡಾಕ್ಟರ್ ಪಲ್ಲವಿ ಕೇಸರಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕಿ ಡಾಕ್ಟರ್ ಮಹಾದೇವಿ ಹೆಬ್ಬಾಳೆ ಈ ಸಂದರ್ಭದಲ್ಲಿ ಮಾತನಾಡ್ತಾರೆ. ಕರ್ನಾಟಕ ರಾಜ್ಯ ಮಹಿಳಾ ಸಹಕಾರ ಮಹಾಮಂಡಳ ಬೆಂಗಳೂರಿನ ಅಧ್ಯಕ್ಷರಾಗಿ ಆಯ್ಕೆಯಾದ ಶಕುಂತಲಾ ಬೆಲ್ದಾಳೆ, ನಿರ್ದೇಶಕರಾಗಿ ಆಯ್ಕೆಯಾದ ತನುಜಾ ಕುಷ್ನೂರ್, ಡಾಕ್ಟರ್ ನೀಲಗಂಗಾ ಹೆಬ್ಬಾಳೆ ಅವರನ್ನ ಅಕ್ಕಪಡೆಯಲ್ಲಿ ಉತ್ತಮ ಸೇವೆ ಸಲ್ಲಿಸ್ತಾ ಇರುವಂತಹ ಅಕ್ಕಪಡೆಯ ಪ್ರಭಾರಿ ASI ಸಂಗೀತಾ MB ಅವರನ್ನ ಸನ್ಮಾನಿಸಲಾಯಿತು. ಹಿರಿಯ ಸಾಹಿತಿ ಪುಣ್ಯವತಿ ವಿಸಾಜಿ ಅಧ್ಯಕ್ಷತೆಯನ್ನು ವಹಿಸಿದರು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಮೀನಾಕ್ಷಿ ತಗಾರೆ, ಮಹಾನಂದ ಹೆಬ್ಬಾಳೆ, ಪಂಕಜ ಹುಗ್ಗಿ, ಶಿಲ್ಪಾ ಪರಶೆಟ್ಟಿ, ಸುಧಾ ಗುನ್ನಳ್ಳಿ, ಶಿಲ್ಪಾ ಡೋಳೆ, ಶಿಲ್ಪಾ ಶಿವರಾಜ್, ಸ್ವಾತಿ ಬಿರಾದರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಹಿಳೆಗೂ ಸಮಾನ ಸ್ಥಾನಮಾನಗಳು ಇತ್ತು, ಆದರೆ
ಬರಬರ್ತಾ ಮಹಿಳೆಗೆ ಒಂದು 2ನೇ ದರ್ಜೆ ನಾಗರಿಕರಾಗಿ ನೋಡಲು ಪ್ರಾರಂಭಿಸಿದ್ರು. ಮಹಿಳೆ ಕೆಲಸ ಏನಂದರೆ ಮನೇಲಿ ಅಡುಗೆ ಮಾಡೋದು, ಮಕ್ಕಳ ಪಾಲನೆ ಪೋಷಣೆ, ಅವ್ರು ಅಷ್ಟಕ್ಕೇ ಸೀಮಿತ ಆಗಿರಬೇಕು ಅನ್ನೋ ಒಂದು ಧೋರಣೆ ಬೆಳೀತು. ಆದರೆ ಇವತ್ತಿನ ದಿನದಲ್ಲಿ ಮಹಿಳೆ ಯಾವುದೇ ಕ್ಷೇತ್ರದಲ್ಲಿ ಪುರುಷನಿಗೆ ಕಡಿಮೆ ಇಲ್ಲದಂತೆ, ಅದು ಬಾಹ್ಯಾಕಾಶ ಆಗಿರ್ಬೋದು, ಯುದ್ಧ ಭೂಮಿ ಆಗಿರ್ಬೋದು, ಸಂಶೋಧನೆ ಆಗಿರ್ಬೋದು, ಆಡಳಿತ ಆಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆ ತನ್ನದಾಗಿಯೇ ದಾಪುಗಾಲು ಇಡ್ತಾ ಇದ್ದಾರೆ. ಹಾಗಾದ ತಕ್ಷಣ ನಾವು ಮಹಿಳಾ ಸಬಲೀಕರಣ ಸಾಧಿಸಿದ್ದೇವೆ? ಈ ಪ್ರಶ್ನೆಗೆ ಇನ್ನೂ ನಮ್ಗೆ ಉತ್ತರ ಸಿಗಬೇಕಾಗಿದೆ. ಯಾಕಂದರೆ ನಮ್ಮ ಕಣ್ಣೆದುರು ನಿರ್ಭಯ ಅಂತ ಕೇಸ್ಗಳು ಇವೆ. ಇವತ್ತಿನ ಕಾಲದಲ್ಲಿ ಒಬ್ಬ ಮೋಸ್ಟ್ಲಿ ಅಜಿತ್ ಪವಾರ್ ಅವರನ್ನ ಪೈಲಟ್ ಯಾರೋ ಮೇಲಾಗಿದ್ದರೆ ಅದರ ಕಮೆಂಟ್ ಬರ್ತಾ ಇರಲಿಲ್ಲ. ಬಟ್ ಕಮೆಂಟ್ ಸೆಕ್ಷನಲ್ಲಿ ನೋಡಿದಾಗ ಒಬ್ಬ ಮಹಿಳೆ ಪೈಲಟ್ ಆಗಿದ್ದ ಕಾಲದಲ್ಲಿ ಕೆಲವರು ಕಮೆಂಟ್ ಮಾಡಿದ್ರಲ್ಲಿ, ನೋಡ್ರಿ ಸ್ಕೂಟಿ ಓಡಿಸೋರ ಕೈಯಲ್ಲಿ ವಿಮಾನ ಕೊಟ್ಟರೆ ಏನಾಗ್ತದೆ, ಇದೇ ಸಾಕ್ಷಿ ಅಂತ. ಈ ಥರ ಮನಸ್ಥಿತಿಗಳು ಇವತ್ತಿಗೂ ನಿಮ್ಮ ನಡುವೆ ಇವೆ. ಈ ಮನಸ್ಥಿತಿಗಳನ್ನು ನಾವು ಮೊದಲು ಬದಲಾಯಿಸಬೇಕಾಗಿದೆ. ನಾವು ಎಲ್ಲಿ ನಮ್ಮ ಮನೆಯಿಂದಲೇ ಆ ಸಂಸ್ಕಾರ ಪ್ರಾರಂಭ ಆಗಬೇಕು. ಅಲ್ಲಿ ನಮ್ಮ ಪೇರೆಂಟ್ಸ್ ಎಲ್ಲೂ ದೇ ಬಿಕಮ್ ಓವರ್ ಪ್ರೊಟೆಕ್ಟಿವ್. ಹೆಣ್ಮಗಳು ಅಂದ ತಕ್ಷಣ ಅವ್ರಿಗೆಲ್ಲ ಅನ್ಸುತ್ತೆ ಶಿ ನೀಡ್ಸ್ ಎಕ್ಸ್ಟ್ರಾ ಕೇರ್. ಬಟ್ ಅಲ್ಲಿನೇ ನಾವು ಪ್ರಿಜುಡೈಸ್ ಆಗಿದ್ದೀವಿ. ಮಹಿಳೆ ಅಂದರೆ ಶಿ ಇಸ್ ನಾಟ್ ಫಿಟ್ ಫಾರ್ ದಿಸ್, ಶಿ ಇಸ್ ನಾಟ್ ಫಿಟ್ ಫಾರ್ ದಿಸ್, ಇದು ಮಾತಾಡೋದು ಹಂಗೆ ಮಾಡಬೇಕಪ್ಪ, ಇವೇನು ಕೇಳೋದಿಲ್ಲ, ಹೆಂಗೆ ಮಾಡಬೇಕಪ್ಪ ಅಂತೇಳಿ ಅಂದ ಈಗ ಅವ್ರ ಮನೆಯವರಿಗೆ ಅಲ್ಲೇ ಪಕ್ಕದಾಗೆ ಅವ್ರ ಮನೆ ದೂರಿಲ್ಲ, ಒಬ್ಬರೊಬ್ಬರು ಮುಂಗಾರು ಬೇಡಿಯವ್ರು ಬಂದರು ನೋಡಿದ್ರೆ ಎಲ್ಲ ಎದಕ್ಕೆ ಮಾಡ್ಬೇಕು ಊಟದ ಉದ್ಘಾಟನೆ ಮಾಡೋದು ಅವ್ರು ನೋಡೋದು ಖುಷಿ ಇದ್ದವರಿಗೆ. ನಾವು ಇಲ್ಲ ನಮ್ಮದೇ ಕೈಲಾದ ನಮ್ಮದೇ ತಪ್ಪು ಅಥವಾ ಅಧಿಕಾರ ಚಲಾಯಿಸ್ಕೊಳ್ಳೋಕೆ ನಮ್ಮದೇ ತಪ್ಪು ಅಂತ ಗೊತ್ತಾಗಿ ಅವತ್ತ ಉದ್ಘಾಟನೆ ಮಾಡಿದ್ರೆ ಇಷ್ಟು ಖುಷಿ ಆಯಿತು. ಅವ್ರ ಅಧಿಕಾರವನ್ನು ಅವರೇ ತಗೊಂಡು ರಕ್ಷಿಸು ಬಸವ, ರಕ್ಷಿಸು ಬಸವ, ರಕ್ಷಿಸು ಬಸವ. ಜೈ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದು ರಾಕುಳಿಗೆ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.